ಫೋನ್ ಕದ್ದಾಲಿಕೆ ವಿಚಾರವಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ತನಿಖೆ ನಡೆಸೋದ್ರ ಬಗ್ಗೆ ಎಂಬಿ ಪಾಟೀಲ್ ಸುಳಿವು ಕೊಟ್ಟಿದ್ದಾರೆ. ಕೇಸ್ ಬೆಳಕಿಗೆ ಬಂದಾಗ ನಾನೇ ಗೃಹ ಸಚಿವನಾಗಿದ್ದೆ, ಫೋನ್ ಕದ್ದಾಲಿಕೆ ಬಗ್ಗೆ ನನಗೂ ಕೂಡ ಮಾಹಿತಿ ಇದೆ ಅಂತ ಹೇಳಿರುವ ಎಂಬಿ ಪಾಟೀಲ್, ನಮ್ಮದೇ ಸರ್ಕಾರ ಇದೆ, ಈ ಬಗ್ಗೆ ತನಿಖೆ ಮಾಡಿಸ್ತೇವೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ತೇವೆ ಎಂದಿದ್ದಾರೆ. ಅಲ್ಲದೆ ಶ್ರೀಗಳು ಸಿಎಂ ಮತ್ತು ನನ್ನ ಫೋನ್ ಕದ್ದಾಲಿಸಲಾಗಿತ್ತು ಹೀಗಂತ ಬಾಲಕೃಷ್ಣ ಹೇಳಿದ್ದ 47 ಜನರ ಪೈಕಿ 3 ಲೆಕ್ಕ ಕೊಟ್ಟಿದ್ದಾರೆ. ಆದರೆ ಆಗ ನಾನೇ ಹೋಮ್ ಮಿನಿಸ್ಟರ್ ಆಗಿದ್ದೆ, ನನಗೆ ಇದರ ಮಾಹಿತಿ ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಜೊತೆಗೆ ನಾನು ಯಾವುದೇ ಫೋನ್ ಟ್ಯಾಪ್ ಮಾಡಿಸಿರಲಿಲ್ಲ ಅಂತ ಅವರು ತಿಳಿಸಿದ್ದಾರೆ. ತನಿಖೆ ಆಗ್ತಾ ಇದೆ, ಆಮೇಲೆ ಸರ್ಕಾರ ಇದೆ, ಅದನ್ನ ತನಿಖೆ ಮಾಡ್ತೀವಿ. ಈ ರೀತಿ ಯಾರು ತಪ್ಪುಗಳು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಇವತ್ತು ದಿವಸ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಆಗ್ತದೆ. ನನಗೆ ಯಾವುದು ಮಾಹಿತಿ ಇಲ್ಲ. ನನ್ನ ಪರಿಮಿತಿಯಲ್ಲಿ ನಾವ್ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ ಟ್ಯಾಪ್ ಮಾಡೋದಕ್ಕೆ. ಅನಾಥರೈಸ್ಡ್ ಆಗಿ ಮಾಡಿದರೆ ಅದು ನನಗೆ ಗೊತ್ತಿಲ್ಲ. ನಾನು ಗೃಹ ಸಚಿವನಾಗಿ ಆ ಸಂದರ್ಭದಲ್ಲಿ ನನಗೆ ಯಾವುದೇ ಮಾಹಿತಿಗಳು. ಸರ್, ಒಬ್ಬರು ಮಾಜಿ ಸಚಿವರು ಹೇಳ್ತಾರೆ ನಾನು ಇದ್ದೆ, ನನಗೆ ಗೊತ್ತಿದೆ ಅಂತಾರೆ. ಇನ್ನೊಬ್ರು ಮಾಜಿ ಸಚಿವರು ಹೇಳ್ತಿದ್ರು, ಆ ಕಾಲದ ಮಾಜಿ ಸಚಿವರು, ಇಲ್ಲಪ್ಪ ಏನೂ ಆಗಿಲ್ಲ ಆ ಥರದ್ದು ನನಗೆ ಗೊತ್ತಿಲ್ವಲ್ಲ ಅಂತಾರೆ. ಇದು ಆಗಿದ್ದು ಹೌದಾ? ಏನು ಕತೆ ಇದು? ಇದನ್ನು ಒಂದು ಸ್ವಲ್ಪ ಕ್ರಿಟಿಕಲ್ ಆಗಿ ತಗೊಳ್ಳೋಣ, ಭಾಳ ನೇರವಾಗಿ ತಗೊಳ್ಳೋಣ, ಔಟ್ ಆಫ್ ದಿ ಬಾಕ್ಸ್ ತಗೊಳ್ಳೋಣ. ನಾನು ಅವಾಗಲಿಂದ ಬೆಳಗ್ಗೆಯಿಂದ ಇನ್ಫ್ಯಾಕ್ಟ್ ಇದನ್ನು ಬೇರೆ ಹಂತದಲ್ಲೇ ನಾನು ಮಾತಾಡ್ತಾ ಇದ್ದೀನಿ ಮತ್ತು ಬೇರೆ ಹಂತದಲ್ಲೇ ಮಾತಾಡಬೇಕು. ಇವಾಗ ಇಡೀ ಪ್ರಕರಣವನ್ನು ನಾವು ಗಂಭೀರವಾಗಿ ತಗೊಳ್ಳೋಣ ಅಂತ ಅಂದ್ಕೊಳ್ಳಿ. ಮುಗಿದು ಬಿದ್ದು ಸತ್ತೋಗಿರೋ ಕತೆ. 2019 CBIನ ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ CBI ಕೊಟ್ಟು ಅದಾದ್ಮೇಲೆ ರಿಪೋರ್ಟ್ ಆಗಿರೋ ಸತ್ತು ಬಿದ್ದೋಗಿರೋ ಕಥೆ. ಇವಾಗ ತಗೊಂಬಂದಿದ್ದು ಯಾಕೆ ಅನ್ನೋದ್ರ ಬಗ್ಗೆ ನಾವು ನೆನ್ನೆ ಮಾತಾಡ್ತೀವಿ. ಹೌದು, ಆಯ್ತಾ? ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ರಾಜಕಾರಣಿಗಳು ನಮಗೆ ನಿಮಗೆ ಸೆಟ್ ಮಾಡಿಕೊಡ್ತಾ ಇರುವ ಪೊಲಿಟಿಕಲ್ ನರೇಟಿವ್ ಏನು ಅಂತ ನಾನು ಕೇಳ್ತೀನಿ. ನೀವು ಇದೆಲ್ಲ ಬಿಟ್ಬಿಡ್ರಿ, ಫೋನ್ ಕದ್ದಾಲಿಕೆ ಆಗಿತ್ತಾ ಆಗಿರ್ಲಿಲ್ವಾ, ಮತ್ತೊಂದಾಗಿತ್ತಾ ಬೇರೆ ಆಗಿತ್ತಾ ಆಗಿರ್ಲಿಲ್ವಾ, ನನಗಾಗ್ಲೇ ಹೇಳದ್ನಲ್ಲ ರಿಪೋರ್ಟ್ ಆಗಿರೋ ಸತ್ತು ಬಿದ್ದೋಗಿರೋ ಕತೆ ಅಂತ. ಹೌದು. ಆಮೇಲೆ MB ಪಾಟೀಲ್ರು ಮತ್ತೊಬ್ಬರು ಮಗದೊಬ್ಬರು ಹೇಳ್ತಾರಲ್ಲ, ಏನೋ ತನಿಖೆ ಮಾಡಿಸ್ತೀವಿ, ನಮ್ಮ ಗೌರ್ಮೆಂಟ್ ಇದೆ, 40% ಕಮಿಷನ್ ಎಲ್ಲಿವರೆಗೂ ಬಂತಪ್ಪ? ತನಿಖೆ ಮಾಡಿಸಿದ್ದೀವರು ಎಲ್ಲಿವರೆಗೂ ಬಂತು? 50% ಕಮಿಷನ್ ಎಲ್ಲಿವರೆಗೂ ಬಂತು? ಅದಕ್ಕೊಂದು ಸಮಿತಿ, ಇದಕ್ಕೊಂದು ಸಮಿತಿ, ಊರಲ್ಲಿರೋರಿಗೆಲ್ಲ ಒಂದು ಸಮಿತಿ ಮಾಡಿದ್ರಲ್ಲ, ಯಾವ ಸಮಿತಿ ಎಲ್ಲಿವರೆಗೂ ಬಂದು ನಿಂತ್ಕಂತು? ನನಗೆ ಉತ್ತರ ಕೊಡ್ಲಿ. ಇವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀರಾ? 1 ವರ್ಷ ಆಯ್ತಲ್ರಿ ಸರ್ಕಾರ ಬಂದು. ಹೌದು, 1 ವರ್ಷ ಆಯ್ತಲ್ರಿ. ಬಿಡಿ ಅತ್ಲಾಗ ಆ ಕಡೆ ಹಿಡಿಯತನ. ಎರಡನೇ ವಿಷಯ ಮಾತಾಡ್ತೀನಿ. ಈಗ ಇವರೆಲ್ಲರೂ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇರೋರೆಲ್ಲರೂ ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ ಅಥವಾ ಇನ್ನಿತರರು ಯಾರ್ಯಾರು ABCD EFG HIJK LMNOP QRST UWXYZ ಇವರೆಲ್ಲರೂ ಒಂದು ಕಾಲದಲ್ಲಿ ಒಂದೇ ಮೈತ್ರಿಲಿದ್ರು. ಹೌದು, ಒಂದೇ ತಟ್ಟೆಲಿ ಊಟ ಮಾಡಿದ್ರು, ಒಂದೇ ಫ್ಯಾಮಿಲಿ ಜೊತೆ ಇದ್ರು, ಒಂದೇ ಲೋಟದಲ್ಲಿ ಕುಡಿದ್ರು ನೀರು. ಆಯ್ತಾ? ಇವಾಗ ಬಂದ್ಬಿಟ್ಟು 47 ಜನರ ಡೀಟೇಲ್ ಗೊತ್ತಾ, ನಾನು ಹೆಸರು ಹೇಳ. ಅವಾಗೇನು ಮಾಡ್ತಾ ಇದ್ರಂತೆ ಇವರೆಲ್ಲರೂ? ಮೈತ್ರಿಲಿದ್ರು, ಜೊತೆಗಿದ್ರು, ಅಣ್ಣ ತಮ್ಮಂದ್ರು ಅಂತ ಇದ್ರು. ಅಯ್ಯೋ ಏನು ಬಾಯಿ ಅಂತ ಇದ್ರು. ಅದ್ಭುತ. ಒಂದೇ ಊರಿನವರು, ಒಂದೇ ಜಿಲ್ಲೆಯವರು. ಹೌದು. ಏನು ಪ್ರೀತಿ, ಅಬ್ಬಬ್ಬಬ್ಬ, ಏನು ಕಂಡಿಲ್ಲ ನಾವೆಲ್ಲ. ಇವಾಗ ನಮಗೂ ನಿಮಗೂ ಏನು ನರೇಟಿವ್ ಸೆಟ್ ಮಾಡಿಕೊಡ್ತಾ ಇರೋದು ಇವರೆಲ್ಲರೂ? ಏನು 2024ಕ್ಕೆ ಲೋಕಸಭೆ ಎಲೆಕ್ಷನ್ ಬಂತು ಅಂದ್ಬಿಟ್ಟು ಏನು ಮತಗಳನ್ನು ಸೆಳೆಯೋದಕ್ಕೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕೊಂಡು ಬಂದ್ಬಿಟ್ಟು ಆ ಶ್ರೀಮಠವನ್ನು ಇದರ ಮಧ್ಯೆ ಎಳೆದು ಪರಮ ಪೂಜ್ಯ ಗುರುಗಳನ್ನು ಇದರ ಮಧ್ಯೆ ಎಳ್ಕೊಂಬಂದು ಮಜಾ ತಗೊಳ್ಳೋ ಪ್ರಯತ್ನನೇ ಅವ್ರದ್ದೆಲ್ಲಾರ್ದೂ. ಆಯ್ತು ರೀ, ಅದನ್ನು ಬಿಡ್ತೀನಿ. 196 ತಾಲೂಕುಗಳಲ್ಲಿ ಭೀಕರ ಬರ. ನಾನು ಹೇಳ್ತಾ ಇರೋದಲ್ಲ, ನಾನು ಹೇಳ್ತಾ ಇರೋದೇ ಅಲ್ಲ, ರಾಜ್ಯ ಸರ್ಕಾರ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದೆ. ಹೌದು, ಗ್ರೀನ್ ಡ್ರೌಟ್ ಅಂತ ಹೇಳಿದೆ, ಹಸಿರು ಬರ ಅಂತ ಹೇಳಿದೆ. ಆಯ್ತಾ? 6900 ಬೋರ್ವೆಲ್ಗಳು ಇಡೀ ಬೆಂಗಳೂರಿನಲ್ಲೇನೆ ಸಂಪೂರ್ಣ ಬತ್ ಹೋಗಿದೆ ಅಂತ ಈ ರಾಜ್ಯ ಸರ್ಕಾರ ಹೇಳಿದೆ. ಸುಮಾರು ಹಲವು ಸಾವಿರ ಲಕ್ಷ ಹೆಕ್ಟೇರ್ನಷ್ಟು ಪ್ರದೇಶದ ಕೃಷಿ ಭೂಮಿ ನಾಶ ಆಗಿ ಬಿದ್ದೋಗಿದೆ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಹೌದು, ಹೇಳಿದೆಯೋ ಇಲ್ವೋ? ಹೇಳಿದೆ. ಅದರ ಜೊತೆಗೆ 2000 ರೂಪಾಯಿ ರೈತರಿಗೆ ಹೆಕ್ಟೇರ್ಗೋ ಎಕರೆಗೋ ಎಷ್ಟೋ ಕೊಡ್ತಾ ಇದ್ದೀವಿ ಅಂತ ಹೇಳಿದೆ. ಬೆಂಗಳೂರಿನಲ್ಲಿ ನೀರಿನ ಟ್ಯಾಂಕರ್ ಮಾಫಿಯಾ ಶುರುವಾಗಿದೆ. 5000 6000 ಕೇಳ್ತಾರೆ ಒಂದು ನೀರಿನ ಟ್ಯಾಂಕರ್ಗೆ. ನಾವು ಅವರೆಲ್ಲರನ್ನೂ ಕೂಡ ರಿಜಿಸ್ಟರ್ ಮಾಡಿಸ್ತಾ ಇದ್ದೀವಿ. 1500 ಟ್ಯಾಂಕರ್ನವರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ನಾವು ಅವರು ಈ ಬರವನ್ನ ಯಾವ ಕಾರಣಕ್ಕೂ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಈ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಿದೆ. ಹೌದು, ಹೌದಾ? ಅಂಗನವಾಡಿಯಲ್ಲಿ ಮಕ್ಕಳಿಗೆ ಅಪೌಷ್ಟಿಕತೆ ಇದೆ ಅಂತ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಿದೆ.
ಹೌದು ಹೌದಾ? ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪಾಪ ದುಡ್ಡು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುಂತ್ಕೊಂಡಿದೆ. ಹೌದು ಹೌದಾ? ಇವೆಲ್ಲದರ ನಡುವೆ ನನಗೆ ನಿಮಗೆ 2024 ಚುನಾವಣೆಯಲ್ಲಿ ಸೆಟ್ ಆಗಬೇಕಾಗಿರೋ ನರೇಟಿವ್ ಯಾವುದು? ನಾನು ರೈತರಿಗೆ ಏನು ಮಾಡ್ತೀನಿ ಅನ್ನೋ ನರೇಟಿವ್ ಸೃಷ್ಟಿ ಆಗಬೇಕಾ? ನಾನು ಈ ರಾಜ್ಯದ ಪುಟ್ಟ ಪುಟ್ಟ ಕೂಸುಗಳಿಗೆ ಕಂದಮ್ಮಗಳಿಗೆ ಏನು ಮಾಡ್ತೀನಿ ಅನ್ನುವ ನರೇಟಿವ್ ಸೃಷ್ಟಿ ಆಗಬೇಕಾ? ಗ್ಯಾರಂಟಿ ಬಿಟ್ಟಾಕ್ಬಿಡಿ ಆ ಕಡೆ, ಅದ್ರ ಬಗ್ಗೆ ಮಾತಾಡ್ತಾ ಕೂತ್ಕೋಬೇಡಿ ಆಯ್ತಾ? ಅಭಿವೃದ್ಧಿ ಕೆಲಸಗಳು ಏನಾಗಬೇಕು ಅನ್ನೋದು ಸೃಷ್ಟಿ ಆಗಬೇಕಾ, ಚರ್ಚೆ ಆಗಬೇಕಾ? ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರಿಗೆ ಏನಾಗಬೇಕು ಅನ್ನುವ ನರೇಟಿವ್ನಲ್ಲಿ ಇವತ್ತು ಚರ್ಚೆಯಾಗಿ ನಾವು ಈ ಚುನಾವಣೆಯನ್ನು ಫೇಸ್ ಮಾಡಬೇಕಾ? ಅಥವಾ ಇಡೀ ದೇಶಕ್ಕೆ ಕಾಂಗ್ರೆಸ್ ಕೊಡಬಹುದಾದಂಥ ಕೊಡುಗೆ ಏನು, JDS ಕೊಡಬಹುದಾದಂಥ ಕೊಡುಗೆ ಏನು, BJP ಕೊಡಬಹುದಾದಂಥ ಕೊಡುಗೆ ಏನು ಅನ್ನುವ ನರೇಟಿವ್ನ ಅಡಿಯಲ್ಲಿ ಇವತ್ತಿನ ನಮ್ಮ ರಾಜ್ಯದ ರಾಜಕಾರಣದ ನರೇಟಿವ್ ಲೋಕಸಭೆ ಚುನಾವಣೆಯಲ್ಲಿ ಸೃಷ್ಟಿಯಾಗಬೇಕಾ? ಅಥವಾ ಯಾವನ್ ಫೋನ್ ಟ್ಯಾಪಿಂಗ್ ಮಾಡಿಸಿದ್ ಗೊತ್ತಾ ಅನ್ನೋ ಮೂಲಕ ಒಂದು 4 ಕೋಟಿ ಬರ್ಬೋದು ಅಂದ್ಕೊಂಡಿದ್ದಾರೆ ಅವರು? ಹೇಳಿ, ವಾಟ್ ಈಸ್ ದ ನರೇಟಿವ್? ವಾಟ್ ಈಸ್ ದ ನರೇಟಿವ್ ದೇ ಆರ್ ಸೆಟ್ಟಿಂಗ್? ಏನ್ ಮಾಡ್ತೀರಿ ನೀವು ಕೇಳಿಸ್ಕೊಂಡದನ್ನ? ಸತ್ತು ಬಿದ್ದೋಗಿರೋ ಕೇಸ್ನ, ಹೌದು ಸತ್ತು ಬಿದ್ದು ಮುಳುಗೋಗಿರುವ ಕೇಸು, CBI ಹ್ಯಾಸ್ ಗಿವನ್ ಬಿ ರಿಪೋರ್ಟ್ ಟು ದಿ ಕೇಸ್. ಹೌದು ಯಾವ ಇಂಟಿಗ್ರಿಟಿ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ರಾಜಕೀಯ ನಾಯಕರಿಂದ? ಹೊಲಸು ಮಾತುಗಳು ಬಹಳ ಜನ ರಾಜಕೀಯ ನಾಯಕರು ಬೇರೆ ಬೇರೆ ಯಾರು MLAಗಳು ಅವರು ಇವರು ಅಂತ ಕರೆಸ್ಕೊಳ್ಳೋರಿಂದ ಅದರಲ್ಲಿ ಗುರುಗಳನ್ನೇ ಹೇಳ್ಕೊಂಬರುವಂತ ಪ್ರಯತ್ನ ಯಾಕ್ರಿ ಮಾಡಿದ್ರಿ? ಹೌದು ಸರ್, ಫೋನ್ ಟ್ಯಾಪಿಂಗ್ ಆದಾಗ ನಾವು ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತಿದ್ವಿ ಅಂದ್ರೆ ಇವರು ಅನ್ಯಾಯನೇ ಮಾಡಿದ್ರಲ್ವ ಸರ್? ಸೇಮ್ ಥಿಂಗ್ ಐ ಆಮ್ ಆಸ್ಕಿಂಗ್ ಮ್ಯಾನ್, ಸೇಮ್ ಥಿಂಗ್. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ರೂಮ್ ಹಾಕೊಂಡು ಟ್ಯಾಪಿಂಗ್ ಮಾಡಿದ್ರು ಅಂತ ಹೇಳ್ತಾ ಇದಾರಲ್ವಾ, ಅವಾಗ ಇವ್ರದೇ ಸರ್ಕಾರ ಇದ್ರಲ್ವಾ, ಜೊತೆಗೆ ಮೈತ್ರಿ ಮಾಡ್ಕೊಂಡು ಸಂಸಾರ ಮಾಡ್ತಿದ್ರು ತಾನೇ ಇವರೆಲ್ಲರೂ? ಹೌದು ಹೌದೋ ಅಲ್ವೋ? ಹೌದು. ಅದು ಏನೇ ಆಗಿರ್ಲಿ ರೀ, 5 ವರ್ಷದ ನಂತರದಲ್ಲಿ ಯಾಕ್ರಿ ಬಂತು? ಒಕ್ಕಲಿಗ ಮತಗಳನ್ನ ಸೆಳೆಯುವ ಪ್ರಯತ್ನನಾ? ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಒಕ್ಕಲಿಗ ಮತಗಳನ್ನು ಸೆಳೆಯುವ ಪ್ರಯತ್ನನಾ? ಅಥವಾ ಮಂಡ್ಯದಲ್ಲಿ ಒಕ್ಕಲಿಗ ಮತಗಳನ್ನು ಸೆಳೆಯುವ ಪ್ರಯತ್ನನಾ? ಮೈಸೂರು ಕೊಡಗು ಭಾಗದಲ್ಲಿ ಒಕ್ಕಲಿಗ ಮತಗಳನ್ನು ಸೆಳೆಯುವ ಪ್ರಯತ್ನನಾ? ಎಲ್ಲಿ? ನಾನು 3 ಪೊಲಿಟಿಕಲ್ ಪಾರ್ಟಿ ಕೇಳ್ತಾ ಇರೋದು, ನಾನು ಒಂದೇ ಪೊಲಿಟಿಕಲ್ ಪಾರ್ಟಿ ಕೇಳ್ತಿಲ್ಲ. ಲೆಟ್ ಮಿ ಟೆಲ್ ಯು ದಿಸ್, ಐ ಆಮ್ ಬೀಯಿಂಗ್ ವೆರಿ ಕ್ಲಿಯರ್. ಹೌದು. ಏನ್ ನರೇಟಿವ್ ಸೃಷ್ಟಿ ಮಾಡ್ತಿರ್ರಿ ರೀ? ಏನ್ ನರೇಟಿವ್ ನಿಮ್ದು? SM ಕೃಷ್ಣ ಅವರ ಪೊಲಿಟಿಕಲ್ ಕಲ್ಚರ್ ಗೊತ್ತಾ ಇವರಿಗೆ? ಮಾತಾಡ್ತಾರಲ್ಲ ಇವತ್ತು SM ಕೃಷ್ಣರಂತ ದಿಗ್ಗಜರ ಪೊಲಿಟಿಕಲ್ ನರೇಟಿವ್, ಪೊಲಿಟಿಕಲ್ ಕಲ್ಚರ್ ಗೊತ್ತಾ ಇವರಿಗೆ? ಅವ್ರಿಗೆ ಬೇರೆ ಪಾರ್ಟಿಗೆ ಬಂದಿರ್ಬೋದು, ಕಾರಣಾಂತರಗಳಿಂದಿರ್ಬೋದು, ಆದರೆ ಅವರು ಒಬ್ಬ ಮುತ್ಸದ್ದಿತನ ಹೆಂಗೆ ಪ್ರದರ್ಶಿಸ್ತಾ ಇದ್ರು ಅನ್ನೋದು ಗೊತ್ತಾ? ಕಾಮರಾಜ್ ಅಂತ, ಕಾಮರಾಜ್ ಅವರ ಹೆಸರಿನಲ್ಲಿ ಇವತ್ತು ಯೂನಿವರ್ಸಿಟಿ ಇದೆ. ಕಾಮರಾಜ್ ಅವರು ಏನೂ ಓದಿರ್ಲಿಲ್ಲ. ಹೌದು, ಕಾಮರಾಜ್ ಏನೂ ಓದಿರ್ಲಿಲ್ಲ ರೀ, ಅವ್ರ ಹೆಸರಲ್ಲಿ ಇವತ್ತು ವಿಶ್ವವಿದ್ಯಾಲಯ ಇದೆ ರೀ. ಅವರು ಹಾಕಿಕೊಟ್ಟಂತ ನೆಲೆಗಟ್ಟು ಇವರಿಗೆ ಎಲ್ಲರಿಗೂ ಏನಾದ್ರು ಗೊತ್ತಾ? ಅಂತ ಮಹಾಮಹಿಮರು ಗೋವಿಂದೇಗೌಡರು ಅಂತ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಅವರೆಲ್ಲ ದೊಡ್ಡ ದೊಡ್ಡ ಮಹಾಮಹಿಮರು ಹಾಕೊಟ್ಟಂತ ನರೇಟಿವ್ ಇವರಿಗೆ ಗೊತ್ತಾ? ಆಮೇಲೆ ಈ ಫೋನ್ ಟ್ಯಾಪಿಂಗ್ ಇವಾಗೇನಲ್ಲ, ಹೆಗಡೆ ಕಾಲದಲ್ಲಿ, ಅರಸರ ಕಾಲದಲ್ಲಿ, ಎಲ್ಲರ ಕಾಲದಲ್ಲಿ ಲ್ಯಾಂಡ್ಲೈನ್ ಇಂದ ಹಿಡಿದು ಊರಲ್ಲಿರೋ ಫೋನ್ಗಳೆಲ್ಲ ಟ್ಯಾಪ್ ಆಗ್ತಾ ಇತ್ತು, ಪತ್ರಕರ್ತರದ್ದು ಟ್ಯಾಪ್ ಆಗ್ತಾ ಇತ್ತು ಅನ್ನೋ ಆರೋಪ ಇರೋದು. ಹೌದು, ಹೊಸ ಆರೋಪ ಏನ್ ಹೊಸ ಆರೋಪ ಏನಲ್ಲ, ಕಳೆದ 40 ವರ್ಷದ ಆರೋಪ ಇದೆಲ್ಲನೂ. ವಾಟ್ ಡು ದೇ ವಾಂಟ್ ಟು ಪ್ರೂವ್ ಇನ್ ಫ್ರಂಟ್ ಆಫ್ ಪೀಪಲ್? ಇವರು ಅವರವರ ರಾಜಕೀಯ ಕೆಸರನ್ನ ಮುಖದ ಮೇಲೆ ಒಬ್ಬೊಬ್ಬರು ಹೆಚ್ಕೊಳ್ಳಿ. ನನಗೆ ನಿಮಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ? ನಿನ್ಗೆ ಯಾಕೆ ಕೊಡ್ಬೇಕಪ್ಪ ಸಂದೇಶ ಅಂತ ನನ್ನನ್ನು ಕೇಳ್ಬೋದು. ನಾನು ಪತ್ರಕರ್ತನಾಗಿಯೋ ಅಥವಾ ಮೈಕ್ ಹಾಕೊಂಡು ಕೂತ್ಕೊಂಡಿರುವ ನಿರೂಪಕನಾಗಿಯೋ ನಾನು ಪ್ರಶ್ನೆ ಕೇಳಲ್ಲಪ್ಪ. ನನಗೆ ಆಧಾರ್ ಕಾರ್ಡು, ವೋಟರ್ ID ಎಲ್ಲ, ನಾಳೆ ಓಟ್ ಹಾಕ್ಬೇಕಲ್ಲ ನಾನು ಒಂದು ಕ್ಷೇತ್ರದಲ್ಲಿ. ನಾನು ನನ್ನ ಕೈಗೆ ಶಾಯಿ ಹಾಕ್ಸ್ಕೊಂಬರ್ತೀನಿ ತಾನೆ. ಸೊ ನಾನು ಕೇಳ್ತೀನಿ ಪ್ರಶ್ನೆ. ದೇ ಆರ್ ಆನ್ಸರಬಲ್ ಟು ಮೀ, ದೇ ಆರ್ ಆನ್ಸರಬಲ್ ಟು ಯು. Please understand, because I am asking this question as the common man, citizen of this proud nation. ನಮ್ಗೆ ಏನು ಗೊತ್ತಾ, ಬಾಯಿ ಮಾತಲ್ಲಿ 4 ಮಾತಾಡ್ಬಿಟ್ರೆ ಜನ ಹಿಂಗೆ ಅಂದ್ಬಿಡ್ತಾರೆ, ಭಾಳ ಖುಷಿ ಪಟ್ಬಿಡ್ತಾರೆ. ನೋಡಿ, ಪಕ್ಕದಲ್ಲಿರೋರು ಕೂಡ ಹಂಗೆಲ್ಲ ಹೇಳ್ತಿರುವಾಗ ಅಲ್ಲಿ ಆ ಕಡೆ ಈ ಕಡೆ ಇರೋರು ಪಕ್ಕದಲ್ಲಿರೋರು ಆಸಾಮಿ, ಆಹಾ ಹೌದಲ್ಲ ಅಂತ ಎಷ್ಟು ಖುಷಿಯಲ್ಲಿದ್ದಾರೆ ನಮ್ಮ ನಾಯಕರು, ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ, ಅಬ್ಬೋ ಅಯ್ಯಯ್ಯೋ ಅನ್ನೋ ಲೆವೆಲ್ಗಿದ್ದಾರಲ್ಲ. ಅದೆಲ್ಲ ಬೇಕಾಗ್ತದೆ ಇವರಿಗೆ. ಬಟ್ ದೇ ಡೋಂಟ್ ನೋ ವಾಟ್ ಪ್ರೆಸಿಡೆಂಟ್ ದೇ ಆರ್ ಸೆಟ್ಟಿಂಗ್. ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ಮತ್ತೆ ಹೇಳ್ತೀನಿ, ಇವರೆಲ್ಲ ಜೊತೆಗಿದ್ದವರು, ಇವರೆಲ್ಲ ಫ್ರೆಂಡ್ಸ್ ಆಗಿದ್ದವರು, ಮೋರ್ ದ್ಯಾನ್ ಫ್ರೆಂಡ್ಸ್ ಆಗಿದ್ದವರು. ಲೋಟದಲ್ಲಿ ನೀರು, ಅಲ್ಲಿ ಒಂದೇ ಲೋಟದಲ್ಲಿ ನೀರು ಕುಡ್ದವ್ರು ಇವರಲ್ಲ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವರು ಇವರಲ್ಲ. ಗೊತ್ತಾಯ್ತಾ? ಇವತ್ತು ಪಕ್ಷ ಚೇಂಜ್ ಆಯಿತು ಅನ್ನುವ ಕಾರಣಕ್ಕೆ ವಿಷ ಉಗುಳ್ತಾ ಇರೋದಿದೆಯಲ್ಲ, ಅದು ವಿಷ ಉಗುಳ್ಕೊಳ್ಳಿ ಬಿಡಿ. ನಾನು ರಾಜಕೀಯದಲ್ಲಿ ಎಥಿಕ್ಸ್ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ.
ರಾಜಕೀಯ ಭಾಳ ಅನೈತಿಕವಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿಬಿಟ್ರೆ ನನಗಿಂತ ಪರಮ ಮೂರ್ಖ ಇನ್ನೊಬ್ಬ ಯಾವನೂ ಇಲ್ಲ ಆಯಿತಾ. ವಿಷ ಉಗುಳ್ತಾ ಇರೋದಿದೆಯಲ್ಲ ಅದು ಮುಖ್ಯವಾಗಿ ಗುರುಪೀಠವನ್ನು ಎಳ್ಕೊಂಬಂದು ಗುರುಮಠವನ್ನು ಶ್ರೀಪೀಠವನ್ನು ಎಳ್ಕೊಂಬಂದು ಮಾಡ್ತಿರೋದಿದೆಯಲ್ಲ. 3 ಪೊಲಿಟಿಕಲ್ ಪಾರ್ಟಿ, ಆಲ್ ದಿ 3 ಪೊಲಿಟಿಕಲ್ ಪಾರ್ಟೀಸ್. BJP ಬಂದು ನಮ್ಮ ಪರ ಇದೆ ಮಠ ಅಂದ್ಬಿಟ್ರು. ಈಗ JDS ಅವ್ರು ನಮ್ಮ ಪರ, ಕಾಂಗ್ರೆಸ್ ಅವರೇ ನಮ್ಮ ಪರ, ನೀವು ಮಾಡಿಲ್ವೇನ್ರ ಅನ್ಯಾಯ? ಮಾತಾಡ್ಕೊಳ್ಳಿ, ಜನ ಉತ್ತರ ಕೊಡ್ತಾರೆ 3 ಪಾರ್ಟಿಗಳಿಗೂ. ಎಸ್ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.